ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ನೇತೃತ್ವದಲ್ಲಿ ಕರ ವಸೂಲಿಗೆ ಆರಂಭಿಸಲಾಯಿತು. ಪಾವಗಡ ತಾಲೂಕಿನ ಶ್ರೀರಂಗಪುರ ತಾಂಡದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಊಟ ಮಾಡಿದ್ದ 15 ಮಂದಿ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ವತಿಯಿಂದ ರಾಖಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ನೇತೃತ್ವದಲ್ಲಿ ಕರ ವಸೂಲಿ ದಿನ ಪ್ರಾರಂಭಿಸಲಾಯಿತು. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ನೇತೃತ್ವದಲ್ಲಿ ಕರ ವಸೂಲಿ ಮಾಸಾಚರಣೆ ಪ್ರಾರಂಭಿಸಲಾಯಿತು. ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡಿದ್ದ ಕರ ವಸೂಲಿ ಮಾಸಾಚರಣೆಯಲ್ಲಿ ತಾಲೂಕು ಪಂಚಾಯಿತಿಯ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಅವರು ಪಾಲ್ಗೊಂಡು ಕರ ವಸೂಲಾತಿಗೆ ಉತ್ತೇಜನ ನೀಡಿದರು. ಸಾರ್ವಜನಿಕರು ತಮ್ಮ ಮನೆ ಮತ್ತು ನೀರಿನ ತೆರಿಗೆಯನ್ನ ಸಕಾಲದಲ್ಲಿ ಗ್ರಾಮ ಪಂಚಾಯಿತಿಗೆ ಪಾವತಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಇದೇ ಸಂದರ್ಭ ಮನವಿ ಮಾಡಿದರು. ಇದೇ ಸಂದರ್ಭ ತಾಲೂಕು ಪಂಚಾಯಿತಿ ಕಾರ್ಯನಿರ್ದೇಶಕರು, ಪಂಚಾಯತ್ ರಾಜ್ ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಭತ್ತದ ಗದ್ದೆಯಲ್ಲಿ ವಿದ್ಯಾರ್ಥಿಗಳ ಕಲರವ. ಶಾಲೆಯಲ್ಲಿ ಕಲಿಯಬೇಕಾದ ವಿದ್ಯಾರ್ಥಿಗಳು ಭತ್ತದ ಗದ್ದೆಗೆ ಬಂದಾದರೂ ಏಕೆ? ಇಲ್ಲಿದೆ ನೋಡಿ ವಿಶೇಷ ವರದಿ. ಭತ್ತದ ಗದ್ದೆಯಲ್ಲಿ ವಿದ್ಯಾರ್ಥಿಗಳ ಕಲರವ. ಸಾಮಾನ್ಯವಾಗಿ ಭತ್ತದ ಗದ್ದೆಯಲ್ಲಿ ಕಲರವವನ್ನ ಸಾಮಾನ್ಯವಾಗಿ ಕೇಳುತ್ತೇವೆ. ಆದರೆ ಇಲ್ಲೊಂದು ಗದ್ದೆಯಲ್ಲಿ ಆ ದಿನ ವಿದ್ಯಾರ್ಥಿಗಳ ಕಲರವವೇ ಕೇಳಿ ಬರುತ್ತಿತ್ತು. ಶಾಲೆಯಲ್ಲಿ ಕಲಿಯಬೇಕಾದ ವಿದ್ಯಾರ್ಥಿಗಳು ಭತ್ತದ ಗದ್ದೆಗೆ ಬಂದಾದರೂ ಯಾಕೆ? ಇಲ್ಲಿದೆ ನೋಡಿ ವಿಶೇಷ ವರದಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ, ನಮಗೆಲ್ಲ ತಿಳಿದಿದೆ. ಕೃಷಿಯೇ ಇಲ್ಲಿಯ ಮುಖ್ಯ ಜೀವಾಳ. ಆದರೆ ಪೋಷಕರು ಒಲವು ಐಟಿಬಿಟಿಯತ್ತ. ವಿದ್ಯಾರ್ಥಿಗಳ ಕೃಷಿಯತ್ತ ಮುಖ ಮಾಡಲು ಯಾರು ಬಿಡುತ್ತಿಲ್ಲ. ವ್ಯವಸಾಯವೆಂದರೆ ಏನೋ ತಾತ್ಸಾರ. ಆದರೆ ಚಿಕ್ಕದಲ್ಲೇ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿಸಿ ಆ ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳಾದರೆ ದೇಶ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಇದರಲ್ಲಿ ಹೆಜ್ಜೆ ಇಟ್ಟಿರುವ ಮುಳ್ಳೂರು ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕೃಷಿ ಭೂಮಿಗೆ ಕರೆದುಕೊಂಡು ಹೋಗಿ ಉಳುಮೆ, ಬಿತ್ತನೆ, ಸಸಿಗಳ ಪಟ ಮಾಡಿ ನಂತರ ಅಲ್ಲಿಂದ ಅವುಗಳನ್ನ ತೆಗೆದು ನಾಡುವುದು ಹೇಗೆ ಎಂಬುದನ್ನ ವಿವರಿಸಿದರಲ್ಲದೆ ವಿದ್ಯಾರ್ಥಿಗಳು ಸ್ವತಃ ತಾವೇ ನಾಟಿ ಮಾಡಿ ಅನುಭವ ಪಡೆದುಕೊಂಡರು. ವ್ಯಾಪ್ತಿಯಿಂದ ಲವಲವಿಕೆಯಿಂದ ಪಾಲ್ಗೊಂಡು ನಾಟಿ ಮಾಡುವುದನ್ನು ಕಲಿತರು. ರೈತರೊಂದಿಗೆ ಬೆಳೆ ಬೆಳೆಯುವ ವಿಧಾನಗಳ ಬಗ್ಗೆ ಚರ್ಚಿಸಿದರು. ಸಕ್ಕಿ, ದೊಡ್ಡಕ್ಕಿ, ಪಾಲಿಶ್ ಕೊಟ್ಟ ಅಕ್ಕಿ, ಕೆಂಪಕ್ಕಿ, ಕುಚಲಕ್ಕಿ ಇವುಗಳ ವ್ಯತ್ಯಾಸ ಯಾವುದು, ಆರೋಗ್ಯಕ್ಕೆ ಒಳ್ಳೆಯದು ಎಂಬುದರ ಬಗ್ಗೆ ಅರಿತುಕೊಂಡರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಲ್ಲಿ ರಾಖಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಸುಭಾಷ್ ನಗರ ಬಡಾವಣೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ರಾಖಿ ಹಬ್ಬ ಆಚರಿಸಿ ವಿವಿಧ ಇಲಾಖೆಗಳ ಕಚೇರಿಗೆ ತೆರಳಿ ರಾಖಿ ಕಟ್ಟಿದ ಉಮಾ ಅಕ್ಕ, ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯಲ್ಲಿ ರಾಖಿ ಹಬ್ಬವು ಸಹೋದರತ್ವದ ಸಂಬಂಧದ ಮಹತ್ವದ ಬಗ್ಗೆ ಸಾರಿ ಹೇಳುತ್ತಿದೆ. ಶ್ರೀಕೃಷ್ಣ ಪರಮಾತ್ಮ ಸೀರೆಯನ್ನ ಸಹೋದರಿ ದ್ರೌಪದಿಗೆ ಉಡುಗೊರೆಯಾಗಿ ನೀಡಿ ಮಾನ ಕಾಪಾಡುವ ಜೊತೆಗೆ ಸಹೋದರತ್ವದ ಮಹತ್ವದ ಸಂದೇಶ ನೀಡಿದ ಎಂದು ತಿಳಿಸಿದ ಉಮಾ ಅಕ್ಕಿನ ಎಲ್ಲ ಕಚೇರಿಗಳಿಗೆ ತೆರಳಿ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಸಹೋದರತ್ವದ ಶ್ರೇಷ್ಠತೆಯ ಬಗ್ಗೆ ಮನವರಿಕೆ ಮಾಡಿಕೊಡುವುದಾಗಿ ತಿಳಿಸಿದರು. ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದೇ ಸಂದರ್ಭ ಉಪಸ್ಥಿತರಿದ್ದರು. ಅವರು ಕೂಡ ನಮ್ಗೆ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅನೇಕ ಶಕ್ತಿ ಮತ್ತೆ ಅನೇಕ ಪ್ರಕಾರದ ಗುಣಗಳಿಂದ ನಮ್ಮನ್ನ ಭರ್ಪೂರ್ ಮಾಡಿ ಈ ಎಲ್ಲಾ ನೋವಿನ ಒತ್ತಡಗಳ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವನ್ ದ್ರೌಪದಿನೂ ಕೂಡ ಕೃಷ್ಣನನ್ನ ಬಂಧನದ ಒಳಗಡೆನೆ ಸಿಲುಕಿಸಿದ್ರು. ಯಾವಾಗ ಒಂದು ಸಭೆನಲ್ಲಿ ಶಿಶುಪಾಲನಿಗೆ ತುಂಬಾ ಬೈತಾ ಇದ್ರು, ಆಗ ಶಿಶುಪಾಲನನ್ನ ಸಮಾರ ಮಾಡ್ಬೇಕಂದ್ರೆ ಒಂದು ಚಕ್ರನ್ ಬಿಟ್ಟಾಗ ಮತ್ತೆ ಆ ಬೆರಳಕ್ಕೆ ಸೇರ್ಕೋಬೇಕಾದ್ರೆ ಕಾಲ್ ಗಾಯ ಆಗ್ಬೋದು. ಆಗ ದ್ರೌಪದಿ ತನ್ನಲ್ಲಿ ಸೀರೆಯ ಸೆರಗನ್ನ ಹರಿದು ಏನ್ ಮಾಡಲ್ಲ, ಸಭೆನಲ್ಲಿ ಸತ್ತು. ಅವಾಗ ಶ್ರೀಕೃಷ್ಣ ವಾಗ್ದಾನ ಮಾಡ್ತಾನೆ, ನನ್ನನ್ನ ನೀನು ಈ ಒಂದು ಬಂಧನ ಅನ್ನುವಂತ ಸೂತ್ರದಲ್ಲಿ ನೀನೇನ್ ಮಾಡ್ಬಿಟ್ಟಿದ್ಯಾ, ನನ್ನನ್ನ ಬಂಧಿಸಿದ್ಯಾ. ನಿನಗೂ ಅಂತ ಪರಿಸ್ಥಿತಿ ಬಂದಾಗ ಎಳೆಯ ರೂಪದಲ್ಲಿ ನಾನೇನ್ ಮಾಡ್ತೀನಿ, ನಿನ್ಗೆ ಇದನ್ನ ರಿಟರ್ನ್ ಮಾಡ್ತೀನಿ. ಹಾಗೇನೆ ಪರಮಾತ್ಮನ ಶಕ್ತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಗುಣಗಳಲ್ಲಿ ನಮ್ಮನ್ನ ನಾವು ಬಂಧಿಸ್ಕೊಂಡಾಗ ಖಂಡಿತ ಪರಮಾತ್ಮನ ಸಹಕಾರ, ಅನೇಕ ಸಮಸ್ಯೆಗಳಲ್ಲೂ ನಮ್ಮನ್ನ ನಾವು ಸಿಲುಕೊಂಡಾಗ ಅದರಿಂದ ಪಾರಾಗುವಂತ ಶಕ್ತಿಯನ್ನ ಆ ಬಂಧನದಿಂದ ಮುಗಿಸ್ಕೊಳ್ಳುವಂತ ಅಥವಾ ಬಿಡಿಸ್ಕೊಳ್ಳುವಂತಹ ಒಂದು ಚೈತನ್ಯತೆಯನ್ನು ಕೊಡುವಂತವನು ನಾವು. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ಸೂತ್ರದಲ್ಲಿ ನೀವು ಕೂಡ ಬಂಧಿಸ್ಕೊಳ್ಳಿ. ಅವಾಗ ಅವರಿಂದ ಖಂಡಿತ ನಮಗೆ ರಕ್ಷೆ ಸಿಕ್ಕೇ ಸಿಗುತ್ತೆ. ಅವನಲ್ಲದೆ ಬೇರೆ ಯಾರೂ ಇಲ್ಲ.
ಅವನಲ್ಲದೆ ಮತ್ತಾರೂ ಇಲ್ಲ, ಅವನೊಬ್ಬನೇ. ಆದ್ರೆ ಅವನೊಬ್ಬನ್ ಬಿಟ್ಬಿಟ್ಟು ಇನ್ನೆಲ್ಲದರೊಳಗಡೆನೂ ಇದೀವಿ ನಾವು. ಅದಕ್ಕೆ ಅವನ ಬಂಧನದಲ್ಲಿ ನೀವು ಬಂಧಿಸ್ಕೊಳ್ಳಿ ಎನ್ನುವಂತ ಸ್ಮೃತಿಯನ್ನು ತರಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ರಕ್ಷಾ ಬಂಧನದ ಶುಭಾಶಯಗಳನ್ನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಶನಿವಾರ ಸಂತೆಯಲ್ಲಿ 2024-25ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಶನಿವಾರ ಸಂತೆಯ ವಲಯ ಮಟ್ಟದ ಕ್ರೀಡಾಕೂಟವು ವಿದ್ಯುಕ್ತವಾಗಿ ಆರಂಭವಾಯಿತು. ಫುಟ್ಬಾಲ್ ಮತ್ತು ಹಾಕಿ ಪಂದ್ಯಾವಳಿ ನಡೆಯಿತು. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಆಯೋಜಕರಾದ ಸುಪ್ರಜಾ ಗುರುಕುಲ ಶಾಲೆಯ ಪ್ರಾಂಶುಪಾಲೆ ಡಿ ಸುಜಲಾ ದೇವರು ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸಿಕೆ ದಿನೇಶ್, ವಲಯ ಕ್ರೀಡಾ ಸಂಯೋಜಕಿ ಶ್ರೀಮತಿ ಸುನಂದ ಮತ್ತಿತರರು ಭಾಗವಹಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶನಿವಾರ ಸಂತೆಯ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಶನಿವಾರ ಸಂತೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಶ್ವನಾಥ್ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಪಾವಗಡ ತಾಲೂಕಿನ ಶ್ರೀರಂಗಾಪುರ ತಾಂಡದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಊಟ ಮಾಡಿದ್ದ 15 ಮಂದಿ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಪಾವಗಡ ತಾಲೂಕಿನ ಶ್ರೀರಂಗಪುರ ತಾಂಡದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಊಟ ಮಾಡಿದ್ದ 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಮದುವೆಯಲ್ಲಿ ಊಟ ಸೇವಿಸಿದ 15 ಮಂದಿ ಅಸ್ವಸ್ಥರಾಗಿದ್ದು, ನಾಗೇನಹಳ್ಳಿ ಗ್ರಾಮಕ್ಕೆ ಮಧುಗಿರಿ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಾಗೇನಹಳ್ಳಿ ತಾಂಡದ ಗ್ರಾಮಸ್ಥರು ಆಹಾರ ಸೇವನೆ ಬಳಿಕ ಅಸ್ವಸ್ಥರಾದರು. ಶ್ರೀರಂಗಪುರ ತಾಂಡಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ದರು. 3ರಿಂದ 4 ಮಕ್ಕಳು ಸೇರಿದಂತೆ 15 ಮಂದಿಯಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾದವರನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲರೂ ಚೇತರಿಸಿಕೊಳ್ಳುತ್ತಿದ್ದು, ಯಾವುದೇ ಆತಂಕ ಪಡಬೇಕಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಯವಲಿ ಹನುಮಂತರಾಯಪ್ಪ, ಎಂಜಿನಿಯರ್ ಬಸವಲಿಂಗಪ್ಪ ನಾಗೇನಹಳ್ಳಿ ತಾಂಡದಲ್ಲಿ ಕುಡಿಯುವ ನೀರು ಪರಿಶೀಲಿಸಿದ್ದು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಲ್ನೋಟಕ್ಕೆ ಫುಡ್ ಪಾಯ್ಸನ್ ಎಂದು ತಿಳಿದು ಬಂದಿದ್ದು, ಪರಿಶೀಲನೆ ಬಳಿಕ ಖಚಿತ ಕಾರಣ ದೃಢೀಕರಿಸಲಾಗುತ್ತದೆ ಎಂದು ಪಾವಗಡ ಟಿಎಚ್ಒ ಡಾಕ್ಟರ್ ಕಿರಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಂಗಳವಾರ ಬೆಳಗ್ಗೆ 10 ಗಂಟೆಯ ಸಂದರ್ಭದಲ್ಲಿ ಮಧುಗಿರಿ ಎಸಿ ಗೊಟ್ಟೂರು ಶಿವಪ್ಪ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ಕೂರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಸೋನೋ ವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಉಚಿತವಾಗಿ ಕಂಪ್ಯೂಟರ್ ವಿತರಿಸಿದರು. ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್, ವೈದ್ಯರ ಹುದ್ದೆಗಳ ಕನಸನ್ನಷ್ಟೇ ಕಾಣಬೇಡಿ. ಅದರ ಹೊರತಾಗಿಯೂ ಎಷ್ಟೋ ಉದ್ಯೋಗಗಳ ಲಭ್ಯ ಇವೆ. ಅದಕ್ಕೂ ಪ್ರಯತ್ನ ಮಾಡಿ, ಆಗ ನಿಮ್ಮ ಬದುಕು ಹಸನಾಗುತ್ತದೆ. ಆದರೆ ಉದ್ಯೋಗ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಎಂದು ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ನವೀನ್ ಕಿರಣ್ ಅಭಿಪ್ರಾಯಪಟ್ಟಿದ್ದಾರೆ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನೋ ವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ರಕ್ತದಾನ ಶಿಬಿರದಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಭಾರತೀಯ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಪಡೆದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಮಾತನಾಡಿದರು. ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದತ್ತ ಆಕರ್ಷಣೆ ಹೆಚ್ಚಾಗುತ್ತಿದೆ. ಆದ್ದರಿಂದ ನಿಮ್ಮ ಕಲಿಕಾ ಶಕ್ತಿ ಕಡಿಮೆಯಾಗುತ್ತಿದೆ. ಅದನ್ನ ಕಡಿಮೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇದೇ ವೇಳೆ ಸೋನೋ ವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ HR ಮ್ಯಾನೇಜರ್ ಆಗಿರುವ ಮಮಿತಾ ಮಾತನಾಡಿ, ನಾನು ಮೂಲತಃ ಅಸ್ಸಾಂನವಳಾದ್ರೂ ಬೆಂಗಳೂರು ವಾತಾವರಣ ನನಗೆ ಇಷ್ಟವಾಗಿದೆ. ತಿಂಗಳಿಗೊಮ್ಮೆ ಆದರೂ ಚಿಕ್ಕಬಳ್ಳಾಪುರದತ್ತ ಧಾವಿಸಿ ಇಲ್ಲಿನ ನಂದಿಬೆಟ್ಟ, ಇಶಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತೇನೆ. ನಮ್ಮ ಸಂಸ್ಥೆ ನಿಮಗೆ ನೀಡಿದ ಕಂಪ್ಯೂಟರ್ ಬಳಕೆಯಾಗಬೇಕು. ಅದಕ್ಕೆ ಕಲಿಸಲು ಬೇಕಾದ ಉಪಕರಣಗಳನ್ನು ನಾವು ಒದಗಿಸುತ್ತೇವೆ. ನಮ್ಮೊಟ್ಟಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರ ಸಹಕಾರ ತುಂಬಾ ಚೆನ್ನಾಗಿದೆ. ಅವರಿಂದ ಜಿಲ್ಲೆಯ ಸಾಕಷ್ಟು ಶಾಲೆಗಳು ಪರಿಚಯವಾಗುತ್ತಿದೆ. ಅವರು ಪರಿಸರ ಗಿಡ ಮರಗಳ ಬೆಳೆಸುವ ಜೊತೆಗೆ ಆಸಕ್ತಿ ನಮಗೂ ಇಷ್ಟವಾಗುತ್ತಿದೆ ಎಂದರು. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಲಿನಿ ಶ್ರೀನಿವಾಸ್ ಮಾತನಾಡಿದರು. ಇದೇ ಸಂದರ್ಭ 20 ವರ್ಷಗಳಿಂದ ಸುಲ್ತಾನ್ ಪೇಟೆಯಲ್ಲಿ ಶ್ರೀ ಸಾಯಿ ದ್ವಾರಕಮಯಿ ವೃದ್ಧಾಶ್ರಮ ನಡೆಸುತ್ತಿರುವ ವ್ಯವಸ್ಥಾಪಕರಾದ ಜಿ ಮುರಳಿ ಅವರನ್ನ ಸನ್ಮಾನಿಸಲಾಯಿತು. ನಂದಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ನಂದಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 10 ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಶಾಲೆಯ ಆವರಣದಲ್ಲಿ 10 ಗಿಡ ನೆಟ್ಟು ಪರಿಸರ ರಕ್ಷಣೆ ಜಾಗೃತಿ ಮೂಡಿಸಲಾಯಿತು. ಗೌತಮ್ ಬುದ್ಧ ಫೌಂಡೇಶನ್ ವತಿಯಿಂದ ವಕೀಲ ಗಂಗರಾಜು ವಿದ್ಯಾರ್ಥಿಗಳಿಗೆಲ್ಲ ಸಂವಿಧಾನ ಓದು ಪುಸ್ತಕ ವಿತರಿಸಲಾಯಿತು. ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರಾದ ಹೋಟೆಲ್ ರಾಮಣ್ಣ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಲ್ಲಪ್ಪ, ಪಿಡಿಒ ರವಿಕುಮಾರ್, ಸಿ ಪ್ರಕಾಶ್, ಮುಖ್ಯೋಪಾಧ್ಯಾಯಿನಿ ಎಸ್ ಮೀರಾ, ವಕೀಲ ಅಭಿಲಾಷ್, ನಂದಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. Whoever have made this possible and recognized this institute and extended your support to them. Thank you very much, ma'am.
ಸಾಮಾನ್ಯವಾಗಿ ನಾನು ನೋಡ್ತೇನೆ ನಮ್ಮ ಸಂಸ್ಥೆಗಳಲ್ಲೂ ಸಹ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇವತ್ತು ಕಂಪ್ಯೂಟರ್ ಇರ್ತದೆ, ಆದ್ರೆ ಇದನ್ನ ನಿಮಗೆ ಕಲಿಸ್ಕೊಡೋದು ಯಾರು? ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿರಬೇಕಲ್ಲ. ಇವತ್ತು ಕಂಪ್ಯೂಟರ್ ಏನೋ ಪಾಪ ನಮ್ಮ ನಾರಾಯಣ ಸಾಮಣ್ಣರವರು, ರಾಮಣ್ಣರವರು, ನಮ್ಮ ಅಭಿರವರು ಎಲ್ಲರೂ ಸೇರಿ ಸೋಲೋ ವಿಷನ್ ಸಂಸ್ಥೆ ಮುಖಾಂತರ ನಿಮಗೆ ಕಂಪ್ಯೂಟರ್ ಏನೋ ತಂದು ಕೊಟ್ಟಿದ್ದಾರೆ. ಆದ್ರೆ ನೀವು ಹೇಗೆ ಉಪಯೋಗಿಸ್ತೀರಿ, ನೀವು ಏನು ಉಪಯೋಗಿಸ್ತೀರಿ ನೀವು, ಅದನ್ನ ನಿಮಗೆ ತಿಳಿಸ್ಕೊಡಕ್ಕೆ ಯಾರಾದ್ರೂ ಬೇಕಲ್ಲ, ಯಾರಾದ್ರೂ ಬೇಕು ತಾನೆ. ಹಾಗಾಗಿ ಮೀರಾ ಮೇಡಮ್ ಅವರೇ, ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಟೈಮ್ ಟೇಬಲ್ ಅಲ್ಲಿ ಒಂದು 2 ಪೀರಿಯಡ್ ಅನ್ನ ವಾರಕ್ಕೆ ಅಲಾಟ್ ಮಾಡಿದ್ದೆ ಆದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಅನ್ನ ಕಳಿಸಿ ಪ್ರತಿ ವಾರ 2 ಪೀರಿಯಡ್ ಅವರು ಬಂದು ಮಕ್ಕಳಿಗೆ ಇದನ್ನ ಉಪಯೋಗ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ಅದನ್ನ ನೀವು ನಾನು ಸಿಗೋದು ಕಷ್ಟ, ನಾನು ಒಬ್ಬರನ್ನ ಕಳಿಸ್ಕೊಡ್ತೀನಿ ನಿಮ್ಮ ಸಂಸ್ಥೆಗೆ. ಸೊ ಅವರಿಗೆ ನೀವು ಡೀಟೇಲ್ಸ್ ಅನ್ನ ಅಥವಾ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೆ ಆದ್ರೆ, ಯಾಕಂದ್ರೆ ಈಗ ಕಂಪ್ಯೂಟರ್ ಏನೋ ಇದೆ, ಆದ್ರೆ ಮಕ್ಳಿಗೆ ಅದು ಅರ್ಥ ಆಗ್ಬೇಕಲ್ವಾ, ಯಾರಾದ್ರೂ ಒಬ್ರು ಬೇಕು, ಒಬ್ಬ ಇನ್ಸ್ಟ್ರಕ್ಟರ್ ಬೇಕು ಅವ್ರಿಗೆ ತಿಳಿಸ್ಕೊಡೋದಕ್ಕೆ. ಸೊ ಮಕ್ಳು ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ತೀರಿ ತುಂಬಾ ಮುಖ್ಯ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅನಾವಶ್ಯಕವಾಗಿ ಯಾವ ರೀತಿ ಉಪಯೋಗಿಸಬಾರ್ದು ಅನ್ನೋದನ್ನ ನಿಮ್ಗೆ ಎಲ್ಲರೂ ತಿಳಿಸ್ಕೊಡ್ತಾರೆ, ಬೇಕಾದಷ್ಟು ಜನ. ಅದು ಯಾರು ತಿಳಿಸ್ಕೊಡೋದೇ ಬೇಕಿಲ್ಲ. ಅನಾವಶ್ಯಕವಾಗಿರ್ತಕ್ಕಂಥ ವಿಚಾರವನ್ನ ನೀವೇ ನಮ್ಗಿಂತಲೂ ಮುಂಚೆ ತಿಳ್ಕೊಂಡ್ಬಿಟ್ಟಿರ್ತೀರಿ. ಇವತ್ತು ನನ್ನ ಮನೆಯಲ್ಲಿ ನಾನು ಏನೇ ಪಾಸ್ವರ್ಡ್ ಹಾಕಿದ್ರು ಸಹ ನನ್ನ ಮಕ್ಕಳು ಅದನ್ನ ಓಪನ್ ಮಾಡ್ತಾರೆ. ಹಾಗೆ ಇಲ್ಲಿ ಬಂದು ತುಂಬಾ ಖುಷಿಯಾಗಿದೆ. ನಮ್ಮ ಈ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಭಾಗಿಯಾಗಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಹೇಳಿದ್ರು ಅವತ್ತು ನನ್ಗೆ ಹೌದು, ನಾನು ಇವತ್ತು ಈ ಸ್ಥಾನದಲ್ಲಿ ಇರೋದಕ್ಕೆ ಕಾರಣ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಸದಸ್ಯರುಗಳು. ಒಂದು ಏನಂದ್ರೆ ನನಗೆ ಈ ಮನೋಭಾವ ಬಂದಿದ್ದೆ ನನ್ನ ಗಂಡನಿಂದ. ಅವರು ಇನ್ನೇನು 2 ದಿನದಲ್ಲಿ ತೀರ್ಕೊಂತಾರೆ. ಆ ತೀರ್ಕೊಳ್ಳೋದ್ರಿಂದಲೇ ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾನು ನಿಮ್ಮನ್ನು ನೋಡ್ಕೊಳ್ಬೇಕು, ನಾನು ಇಲ್ಲೇ ಇರ್ತೀನಿ ಅಂದ್ರೆ ನೀವು ಆಗಿರೋದು ಮೆಂಬರು ನನ್ನ ಜೊತೆ ಕಾವಲು ಕಾಯಕ್ಕಲ್ಲ, ಹೋಗಿ ಫಸ್ಟ್ ಅಲ್ಲಿ ಏನಿದೆ ಅದನ್ನ ಮುಗಿಸ್ಬಿಟ್ಟು ಆಮೇಲೆ ನನ್ನ ಹತ್ರ ಬಾ ಅಂತಂದ್ರು. ನಂಗೆ ಅವಾಗಂದ್ರೆ ಏನು ಯಾರು ಇಲ್ವಾ, ನಾನೊಬ್ಬರೇ ಮೆಂಬರ್ ಇರೋದು, ಇವತ್ತಲ್ವಾ ನಾಳೆ ಕೊಡೋಣ ಬಿಡಿ, ಏನು ಫಸ್ಟ್ ನಿಮ್ಮ ಆರೋಗ್ಯ ನನ್ಗೆ ಬೇಕು ಅಂದ್ರೆ ಇಲ್ಲ, ಫಸ್ಟ್ ನೀನು ಅದನ್ನ ಮಾಡ್ಬಿಟ್ಟು ಬಂದ್ರೆ ಅವಾಗ ನೀನು ಅವ್ರು ತುಂಬಾನೇ ಅಂತ ಆ ಗುಣ ಕಲಿತಿದ್ದೆ ನಾನು ಅವರಿಂದ. ಇಂಥ ಎಲ್ಲ ಇವಾಗ ನೀವು ನೋಡಿರೋ ಮಕ್ಕಳು ಎಲ್ಲರೂ ಅಷ್ಟೇ, ನೀವೆಲ್ಲ ಮಕ್ಕಳು ಇಲ್ಲಿ ನಿಮ್ಗೆ ಸಿಕ್ಕಿರೋದು ಒಂದು ದೊಡ್ಡ ಆಪರ್ಚುನಿಟಿ ಅನ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಮಾರ್ಗದರ್ಶಿಗಳು ಇಲ್ಲಿದ್ದಾರೆ. ಅದನ್ನ ತಿಳ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡ್ತಾ ಮುಂದೆ ದಿನಗಳಲ್ಲಿ ನೀವು ಒಂದು ಒಬ್ಬರಿಗೆ ಹೆಲ್ಪ್ ಮಾಡೋ ರೀತಿ ಮುಂದೆ ಫ್ಯೂಚರ್ ಅಲ್ಲಿ ನೀವು ಆ ಪ್ರೋತ್ಸಾಹ ಬರುತ್ತೆ ಅಂತ ತಿಳ್ಕೊಂಡು ಈ ಮಾತನ್ನು ಆಡಲು ಅವಕಾಶ. ನ್ಯೂಸ್ ನಿಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಗುರುವಾರದ ವಿಶೇಷ ದಿನದಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಾಬನಿಗೆ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನ ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳು ಬಾಬನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನಂತರ ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ, ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು.
ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ನೇತೃತ್ವದಲ್ಲಿ ಕರ ವಸೂಲಿಗೆ ಆರಂಭಿಸಲಾಯಿತು. ಪಾವಗಡ ತಾಲೂಕಿನ ಶ್ರೀರಂಗಪುರ ತಾಂಡದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಊಟ ಮಾಡಿದ್ದ 15 ಮಂದಿ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಕ್ಯಾರ್ಪೇಟೆ ತಾಲೂಕು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ವತಿಯಿಂದ ರಾಖಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.